ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಎಲೆಹಡಲಗಿ ಗ್ರಾಮದಿಂದ ಅಡಹಳಟ್ಟಿ ಗ್ರಾಮದವರೆಗೆ ರಸ್ತೆ ಹದಗೆಟ್ಟಿದೆ. ತೆಗುಂಡಿ ಅಂತ ರಸ್ತೆಗಳು ಈ ರಸ್ತೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. ಚುನಾವಣೆ ಬಂದಾಗ ರಾಜಕಾರಣಿಗಳು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುತ್ತಾ ಬರ್ತಾರೆ. ಅಡಹಳಟ್ಟಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಭೀಮುಕೇರಿ ಹದಗೆಟ್ಟ ರಸ್ತೆ ಸುಧಾರಿಸಲು ವಿಡಿಯೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಇದಕ್ಕೆ ಸಂಪೂರ್ಣ ಹದಗೆಟ್ಟಿರತ್ತೆ, ಶೀಘ್ರದಲ್ಲೇ ರಸ್ತೆ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಒಂದು ದಿನ ಬಿಟ್ಟು ಆಕ್ಸಿಡೆಂಟ್ ಆಗ್ತಾ ಇದೆ. ಬಸ್ಸಿನವರು ಹೇಳ್ತಿದ್ದಾರೆ ರಸ್ತೆ ಪಕ್ಕ ಇರುವ ಕಂಟಿಗಳು ಕಡಿಸಿ ಅಂತ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ ಗ್ರಾಮದ ಪರವಾಗಿ. ಗ್ರಾಮಸ್ಥರಿಗೆ ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಜನರ ಗೋಳು ಇವರಿಗೆ ಕಾಣ್ತಾ ಇಲ್ಲ ಅನ್ನೋದು ನೋಟಕ್ಕೆ ಕಂಡು ಬಂದ ರೀತಿಯಲ್ಲಿ ಕಾಣ್ತಾ ಇದೆ. ರಸ್ತೆ ಮಾಡಿ ಅಂತ ಮಾಧ್ಯಮ, ಪತ್ರಿಕೆ, ಸುದ್ದಿ ಮೂಲಕ ಎಚ್ಚರಿಸ್ತಾ ಇದ್ರು ಕೂಡ ಎಚ್ಚರಗೊಳ್ಳದೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದಾಗ ಏನು ಮಾಡ್ತಾರೆ, ರಸ್ತೆ ಮಾಡಲು ಮಾಡ್ತಾರಾ? ಮಾಧ್ಯಮ ಹಾಗೂ ಪತ್ರಿಕಾದಲ್ಲಿ ವರದಿ ಬಿತ್ತರಿಸಿದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಸಂಬಂಧಪಟ್ಟ ಅಧಿಕಾರಿಗಳು, ವರದಿಗೂ ಎಚ್ಚೆತ್ತುಕೊಳ್ಳದೆ ಇರುವುದು ಸಂಬಂಧಪಟ್ಟವರು, ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸ್ತಾ ಇರುವ ಸಂಬಂಧಪಟ್ಟವರು ದೃಶ್ಯಾವಳಿಯಲ್ಲಿ ನೋಡಬಹುದು ಯಾವ ರೀತಿ ಈ ರಸ್ತೆ ಇದೆ ಅಂತ. ವರದಿ ಮಾಡಿದ್ರೂ ಎಚ್ಚರಗೊಳ್ಳದ ಸಂಬಂಧಪಟ್ಟವರು ಯಥಾಸ್ಥಿತಿ ರಸ್ತೆಯನ್ನ ಮುಂದುವರೆಸಿದ್ದಾರೆ. ಸಂಬಂಧಪಟ್ಟವರು ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಅಭಿವೃದ್ಧಿಗೆ ಮುಂದಾಗದ ಸಂಬಂಧಪಟ್ಟವರು ರಸ್ತೆ ನಿರ್ಮಾಣ ಆಗಬೇಕಾಗಿದ್ದು ತೆಗ್ಗುಗುಂಡಿ ಅಂತ ರಸ್ತೆಗಳು ಹೀಗೆ ಉಳಿದಿದೆ. ಪ್ಯಾಚ್ ವರ್ಕ್ ಮಾಡದೇ ಇರೋದು ಸಂಬಂಧಪಟ್ಟವರು. ಈ ರಸ್ತೆಯಲ್ಲಿ ಬೈಕ್ ಸವಾರು, ವಾಹನ ಸವಾರು ಸಂಚರಿಸುವಾಗ ಭಾರಿ ಸಾಹಸ ಪಡ್ತಾರೆ. ಇಲ್ಲಿ ಸಂಚರಿಸುವವರು ರಸ್ತೆ ಯಾಕೆ ಸರಿ ಮಾಡಿಲ್ಲ ಅಂತ ಹಿಡಿ ಶಾಪ ಹಾಕುತ್ತಾ ಸಂಚರಿಸುತ್ತಾರೆ. ಈ ರೀತಿಗಳು ರಸ್ತೆಯ ಹಲವು ತಾಲೂಕಿನ ಗ್ರಾಮದಲ್ಲಿ ಈ ರೀತಿ ತೆಗ್ಗುಗುಂಡಿ ಅಂತ ರಸ್ತೆಗಳು ಇದೆ. ರಸ್ತೆಯಲ್ಲಿ ಕಾಣದ ವಾಹನ ಸವಾರ ತಗ್ಗುಗುಂಡಿಗಳು ರಸ್ತೆಗಳು. ಈ ರಸ್ತೆಯಲ್ಲಿ ನೋಡಿದ್ರೆ ತೆಗ್ಗು ರಸ್ತೆಗಳು, ಕಿತ್ತು ಹೋದ ರಸ್ತೆ. ಕೆಲವೊಂದು ಗ್ರಾಮದಲ್ಲಿ ಇದೇ ರೀತಿ ರಸ್ತೆಗಳಾಗಿದ್ದಾವೆ. ಆ ರಸ್ತೆಗಳು ಸುಧಾರಣೆ ಯಾವಾಗ ಆಗುತ್ತೆ? ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿಗೆ ಮರೀಚಿಕೆಗಳಾಗುತ್ತೆ. ರಸ್ತೆಗಳು ನಿರ್ಲಕ್ಷ್ಯ ವಹಿಸ್ತಾರೆ. ರಾಜಕಾರಣಿಗಳು, ಅಧಿಕಾರಿಗಳು ಗಮನ ಹರಿಸಬೇಕಾದ ಸುದ್ದಿ ಇದು. ಚುನಾವಣೆ ಬಂದಾಗ ಅಭಿವೃದ್ಧಿಯ ಮಾತುಗಳು ಬರುತ್ತೆ, ಆದ್ರೂ ಕೂಡ ಗಮನ ಹರಿಸೋದಿಲ್ಲ. ಅಥಣಿ ತಾಲೂಕಲ್ಲಿ ಹಲವು ಗ್ರಾಮದಲ್ಲಿ ರಸ್ತೆ ಹದಗೆಟ್ಟು ಹೋಗಿದೆ. ಆ ರಸ್ತೆಗಳು ಸುಧಾರಣೆ ವ್ಯವಸ್ಥೆ ಮುಂದಾಗ್ತಾ ಇಲ್ಲ. ಸಂಬಂಧಪಟ್ಟವರು ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿಗಳು ಮತ್ತು ರಸ್ತೆಗಳು ನಿರ್ಲಕ್ಷ್ಯ ವಹಿಸ್ತಾ ಇರುವ ಸಂಬಂಧಪಟ್ಟವರು ಗಮನ ಹರಿಸಿ ರಸ್ತೆಗಳು ಅಭಿವೃದ್ಧಿ ಮುಂದಾಗ್ತಾರಾ? ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲಡಗಿ ಗ್ರಾಮದಿಂದ ಅಡಹಟ್ಟಿ ಗ್ರಾಮಕ್ಕೆ ಹೋಗಬೇಕಾದ 4 ಕಿಲೋಮೀಟರ್ ರಸ್ತೆ ಇದು. ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನು ನೋಡ್ಬೋದು. ಇದು ನೋಡಿ ಯಾವ ರೀತಿ ತೆಂಗು ಗುಂಡಿಗಳಿವೆ ಅಂತ ನೋಡಿ. ಇದು ನೋಡಿ ರಸ್ತೆ ಈ ಥರ ಕಿತ್ತೋಗಿದೆ. ಇಷ್ಟು ಬೇಗ ರಸ್ತೆ ಕಿತ್ತೋದ್ರು ಮತ್ತು ಈ ರಸ್ತೆ ಮಾಡಬೇಕಾದ್ರೆ ಗಮನಕ್ಕೆ ತಂದರೂ ರಸ್ತೆ ಮಾಡ್ತಿಲ್ಲ. ಇದು ನೋಡಿ ಯಾವ ರೀತಿ ತೆಗ್ಗಿದೆ ಅನ್ನೋದನ್ನು. ಇಲ್ಲಿ ಅಡಹಟ್ಟಿ ಗ್ರಾಮದಿಂದ 4 ಕಿಲೋಮೀಟ್ರ್ ಚರಿಸಬೇಕಾದ ರಸ್ತೆ ಇದು. ರಸ್ತೆ ಯಾರ ಗಮನಕ್ಕೆ ತಂದರೂ, ಇಲ್ಲಿ ರಸ್ತೆ ಮಾಡಬೇಕಂತ ಗಮನಕ್ಕೆ ತಂದ್ರೂ ಇಲ್ಲಿನ ಸಂಬಂಧಪಟ್ಟವರು ಈ ರಸ್ತೆ ಮಾಡ್ತಾ ಇಲ್ಲ. ನೋಡಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದೃಶ್ಯಾವಳಿಯಲ್ಲಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೋಡ್ಬೋದು. ನೋಡಿ ಗಾಡಿ ಸಂಚರಿಸಬೇಕಾದ್ರೆ ಎಷ್ಟೊಂದು ತೆಗ್ಗು ಗುಂಡಿಗಳಿವೆ. ಈ ರೀತಿ ರಸ್ತೆ ಹದಗೆಟ್ಟು ಹೋದರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಯಾವ ರೀತಿ ತಿರುಗಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ಇನ್ನಾದರೂ ರಸ್ತೆಯ ಹದಗೆಟ್ಟು ಹೋದ ರಸ್ತೆ ಅಂತ ಸರಿಪಡಿಸ್ತಾರ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಕಾದು ನೋಡಬೇಕಾಗಿದೆ. ಮಹೇಶ್ ಶರ್ಮಾ, ನವ ಕರ್ನಾಟಕ ಟಿವಿ. ನಮಸ್ಕಾರ ರೀ. ನಾನು ಅಡಹಟ್ಟಿ ಗ್ರಾಮದ ಭೀಮುಕೇರಿ ಅಂತ ಹೇಳಿ ಮಾತಾಡೋದು. ನಮ್ಮ ಅಡಹಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಯಲಡಗಿ ಕ್ರಾಸ್ದಿಂದ ಸಿಂಧೂರ ಕ್ರಾಸದವರೆಗೆ ಸಂಪೂರ್ಣ ಈ ಥರ ಗಚ್ಚಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಶೀಘ್ರದಲ್ಲಿ ಡಾಂಬರೀಕರಣವನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಇದರಿಂದ ಇಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಮತ್ತು ಬಸ್ಸು ಎರಡೂ ಬದಿ ಕಂಟಿ ಬರೋದ್ರಿಂದ ಬಸ್ಸಿನವರು ದಿನಾಲೂ ಹೇಳ್ತಾ ಇದ್ದಾರೆ ಕಂಟಿ ಕಡಿಸ್ರಿ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ, ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂಥ ಯಲಡಗಿ ಕ್ರಾಸದಿಂದ ಸಿಂಧೂರು ಕ್ರಾಸದವರೆಗೆ
ಸಂಪೂರ್ಣ ಡಾಂಬರೀಕರಣ ಮಾಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಅಡಹಟ್ಟಿ ಗ್ರಾಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.